ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನನ್ನ ಚಾನಲ್ ಎಸ್ ವಿ ಸೇವರ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಪಾನ್ ಕಾರ್ಡ್ ನಂಬರ್ ಇರುತ್ತೆ, ಆದರೆ ಆ ಪಾನ್ ಕಾರ್ಡ್ ಕಳೆದೋಗಿರುತ್ತೆ, ಹೇಗೆ ಆ ಪಾನ್ ಕಾರ್ಡ್ನ ನಾವು ಯಾವ ಒಂದು UTI ಅಥವಾ NSDL ಯಾವುದಿರುತ್ತೋ ಅದರಲ್ಲಿ ನಾವು ಒಂದು ರೀಪ್ರಿಂಟಿಗೆ ರಿಕ್ವೆಸ್ಟ್ ಮಾಡಿ ಆ ಒಂದು ಡೂಪ್ಲಿಕೇಟ್ ಕಾರ್ಡನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಯಾವ ರೀತಿ ತರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಸರ್ಚ್ ಮಾಡಬೇಕು, ಅದು UTI ಅಲ್ಲಿ ಇರುವಂಥ ಪಾನ್ ಕಾರ್ಡೋ ಅಥವಾ NSDL ಇರುವಂಥ ಪಾನ್ ಕಾರ್ಡನ್ನ ನಾವು ಸರ್ಚ್ ಮಾಡಿ ಅದರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ರೀಪ್ರಿಂಟಿಗೆ. ಹೇಗೆ ಒಂದು ರೀಪ್ರಿಂಟನ್ನ ಅಪ್ಲೈ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕೊನೆಯಲ್ಲಿ ಸಂಪೂರ್ಣವಾಗಿ ನೋಡಿದ ಮೇಲೆ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವರ್ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನಾವು ಯಾವ ರೀತಿ ಒಂದು ಪಾನ್ ನಂಬರ್ನ ತಗೊಂಡು ಆ ಒಂದು ಪಾನ್ ನಂಬರ್ ಇದ್ದ ತಕ್ಷಣ ಆಗಲ್ಲ, ಆ ಪಾನ್ ನಂಬರ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ ಇದ್ದರೆ ಮಾತ್ರ ನಾವು OTP ಹಾಕಿ ನಾವು ರೀಪ್ರಿಂಟಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಆ ಒಂದು ಪಾನ್ ನಂಬರಲ್ಲಿ ಯಾವ ನಂಬರ್ ಇದೆ, ಯಾವ ಒಂದು ಮೊಬೈಲ್ ನಂಬರ್ ಇದೆ, ಲಿಂಕ್ ಇರೋದು ಅಂಥದ್ದು ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ನಾವು ಸರ್ಚ್ ಮಾಡಿ ತಿಳ್ಕೊಬೋದು. ಲಾಸ್ಟ್ ಕೊನೆಯ 3 ನಂಬರ್ನ ನಾವು 3 ಅಥವಾ 4 ನಂಬರ್ನ ಸರ್ಚ್ ಮಾಡಿ ನೋಡ್ಬೋದು. ಆ ಒಂದು ಮೊಬೈಲ್ ಲಿಂಕ್ ಇರುವಂಥ ಮೊಬೈಲ್ ನಿಮ್ಮ ಹತ್ರ ಇದ್ದರೆ, ಆ ಒಂದು ಪಾನ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ಇದ್ದರೆ ಮಾತ್ರ ಒಂದು ರೀಪ್ರಿಂಟ್ಗೆ ಅಪ್ಲೈ ಮಾಡೋಕ್ಕಾಗೋದು. ಈಗ ನಾವು ಯಾವ ರೀತಿ ಒಂದು ರೀಪ್ರಿಂಟನ್ನು ರಿಕ್ವೆಸ್ಟನ್ನು ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಇವಾಗ ಗೂಗಲಿಗೆ ಬರೋಣ. ಗೂಗಲಿಗೆ ಬಂದು ಪಾನ್ ರೀಪ್ರಿಂಟ್ ಅಂತೇಳಿ ಟೈಪ್ ಮಾಡಿ ಸಾಕು. ಪಾನ್ ರೀಪ್ರಿಂಟ್ ಅಂತ ಟೈಪ್ ಮಾಡೋಣ. ಟೈಪ್ ಮಾಡಿದಾಗ ಇಲ್ಲಿ 2 ಇದೆ. ಒಂದು ಮೊದಲನೇದು NSDL. ಆ ಪಾನ್ ಕಾರ್ಡ್ NSDLದಾಗಿದ್ದರೆ ಅದು ಅದರದ ಎಲ್ಲ ಡೀಟೇಲ್ಸ್ನ ತೋರಿಸುತ್ತೆ. ಅದರಲ್ಲಿ ಏನೂ ತೋರಿಸ್ಲಿಲ್ಲ ಅಂದರೆ ನೀವು ಮತ್ತೆ UTI ರೀಪ್ರಿಂಟ್ ಏನು ಪಾನ್ ಅಂತ ಇದೆ ಅದಕ್ಕೆ ಹೋಗಿ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನಾನು UTI ಮೇಲೆ ಕ್ಲಿಕ್ ಮಾಡಿ ತೋರಿಸಿದಾಗ ಈ ರೀತಿಯಾಗಿ ನಿಮಗೆ ಬರುತ್ತೆ. ಇಲ್ಲಿ ರೀಪ್ರಿಂಟ್ ಪಾನ್ ಕಾರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಪಾನ್ ನಂಬರ್ನ ಎಂಟರ್ ಮಾಡಿ, ಆಧಾರ್ ನಂಬರ್ನ ಎಂಟರ್ ಮಾಡಿ, ಇಲ್ಲಿ ಅವರ ಒಂದು ಮಂತ್ ಮತ್ತು ಇಯರ್ನ ಎಂಟರ್ ಮಾಡಿ, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿದರೆ ಯಾವ ರೀತಿ ತೋರಿಸುತ್ತೆ ಅಂತ ನೋಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಡಿಯರ್ ಅಪ್ಲಿಕೆಂಟ್ ಈ ರೆಕಾರ್ಡ್ನ ಲೇಟೆಸ್ಟ್ ಅಪ್ಲಿಕೇಶನ್ ಯಾವುದೇ ಒಂದು ಇಲ್ಲಿ ಈ ಒಂದು ಕಾರ್ಡ್ನ ಡೀಟೇಲ್ಸ್ ಯಾವುದೂ ಇಲ್ಲ ಅಂತ ಈ ರೀತಿ ನಮಗೆ ಪಾಪಪ್ ಬರುತ್ತೆ. ಈಗ ಇದು ನಮಗೆ ಅರ್ಥ ಆಯಿತು, ಇದು UTIಯಲ್ಲಿ ಬರುವಂಥ ಪಾನ್ ಕಾರ್ಡ್ ಅಲ್ಲ ಅಂತ. ಈಗ ನಾವು ಇವಾಗ NSDಯಲ್ಲಿ ನಾವು ಸರ್ಚ್ ಮಾಡಬೇಕಾಗುತ್ತೆ. ಈ ರೀತಿ UTI ಅಥವಾ NSDL ಯಾವುದು ಅಂತ ನಾವು ತಿಳ್ಕೊಳ್ಳಿಕ್ಕೆ ನಾನು ನಿಮಗೆ ತೋರಿಸಿರೋವಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಇವಾಗ NSDL ಅಲ್ಲಿ ನಾವು ಇವಾಗ ಸರ್ಚ್ ಮಾಡೋಣ. NSDLಲ್ಲಿ ಸರ್ಚ್ ಮಾಡಬೇಕು ಅಂದರೆ ಮತ್ತೆ ಪಾನ್ ರೀಪ್ರಿಂಟ್ ಅಂತ ಗೂಗಲಿಗೆ ಬಂದು ಸರ್ಚ್ ಮಾಡೋಣ. ಸರ್ಚಲ್ಲಿ ಈ ಮೊದಲನೇದು NSDL ಅದ್ರ ಮೇಲೆ ತಗೊಳ್ಳಿ. ಈ ರೀತಿಯಾಗಿ NSDLದು ಒಂದು ಪಾನ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ ಅವರ ಒಂದು ಮಂತನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಆಧಾರಲ್ಲಿರೋ ಇಯರ್ನ ಎಂಟರ್ ಮಾಡಬೇಕಾಗುತ್ತೆ. ಈ ಎಲ್ಲ ಒಂದು ಕರೆಕ್ಟ್ ಇದ್ದರೆ ಮಾತ್ರ ರೀಪ್ರಿಂಟ್ ಆಗೋದು, ರಿಕ್ವೆಸ್ಟ್ ಆಗೋದು. ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಐ ಆಮ್ ನಾಟ್ ರಿಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇಲ್ಲಿ ಆಧಾರಿಗೂ ಮತ್ತು ಪಾನ್ಗೂ ಮ್ಯಾಚ್ ಇರಬೇಕು ಎಲ್ಲದೂ ಕೂಡ, ಹಾಗಾದರೆ ಮಾತ್ರ ನಾವು ರೀಪ್ರಿಂಟ್ ತರಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಇಲ್ಲಿ ಡೇಟು ಮತ್ತು ಮಂತ್ ಮತ್ತು ಇಯರ್ನ ಹಾಕಿದ್ದೀನಿ. ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಬಂದರೆ ಇದ್ರ ಮೇಲೂ ಕ್ಲಿಕ್ ಮಾಡೋಣ. ಇದು ರೈಟ್ ಮಾರ್ಕ್ ಬಂದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗಲೇ UTIಯಲ್ಲಿ ಇಲ್ಲಿರೋವಂಥ ಯಾವುದೇ ಒಂದು ಡೀಟೇಲ್ಸ್ ಇಲ್ಲ ಅಂತ ಬಂತು. ಇವಾಗ ಈ ಒಂದು ಪಾನ್ ಕಾರ್ಡ್ನ ಎಲ್ಲ ಡೀಟೇಲ್ಸು ಕೂಡ ಅಡ್ರೆಸ್ಸು, ಅವರ ಮೊಬೈಲ್ ನಂಬರ್ ಯಾವುದು ಲಿಂಕ್ ಇದೆ, ಲಾಸ್ಟ್ 4 ನಂಬರ್ನ ನಾವಿಲ್ಲಿ ನೋಡ್ಬೋದು. ಈ ಒಂದು ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ನಾವು ಒಂದು ರೀಪ್ರಿಂಟ್ಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಇವ್ರದ್ದೆಲ್ಲ ಡೀಟೇಲ್ಸ್ ಮತ್ತು ಈ ಮೊಬೈಲ್ ಇರೋದ್ರಿಂದ ನಾವಿಲ್ಲಿ ಏನೋ ಒಂದು ಮೊಬೈಲ್ ನಂಬರ್ಗೆ OTPನ ತಗೊಳ್ಳೋಣ. ಇಲ್ಲಿ ಮೊಬೈಲ್ ನಂಬರ್ ಮೇಲೆ OTP ಮೇಲೆ ಕ್ಲಿಕ್ ಮಾಡಿ ರಿಸೀವ್ಡ್ OTP ಅಂತ ಇಲ್ಲಿ ಇಮೇಲ್ ID, ಮೊಬೈಲು ಮತ್ತು ಬೋತ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಅವರಿಗೆ ಒಂದು OTP ಹೋಗಿರುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ, ಆಮೇಲೆ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ.
ಇವಾಗ ನಾವು OTPನ ಎಂಟರ್ ಮಾಡಿದ್ದೀನಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡೋಣ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಪೇಮೆಂಟಿಗೆ 50 ರುಪೀಸ್ನ ಪೇ ಮಾಡಬೇಕಾಗುತ್ತೆ ನಾವು ರೀಪ್ರಿಂಟಿಗೆ. ಈಗ ಇಲ್ಲಿ ಇದೆಲ್ಲ ಯಾವುದನ್ನು ನಾವು ಕ್ಲಿಕ್ ಮಾಡ್ದಂಗೆ ಇಲ್ಲಿ ಕೆಳಗಡೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಟ್ರಾನ್ಸಾಕ್ಷನ್ ID ಮತ್ತು 50 ರುಪೀಸ್ ಅಂತ ತೋರಿಸ್ತಾ ಇರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೀವು ಟ್ರಾನ್ಸಾಕ್ಷನ್ನ ಯಾವ ಮೂಡಲ್ಲಿ ನೆಟ್ ಬ್ಯಾಂಕಿಂಗ್ ಮಾಡ್ತಿರೋ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಈ ರೀತಿಯಾಗಿ ನೀವು ಯಾವ್ದು ಬೇಕು ಆಪ್ಷನನ್ನು ನೀವು 50 ರೂಪಾಯಿ 50 ರುಪೀಸ್ನ ಪೇ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಿ. ನಾನು UPIನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. UPIನ ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ಒಂದು QR ಕೋಡ್ ಜನ್ರೇಟ್ ಮಾಡಿ ಕೂಡ ಪೇ ಮಾಡ್ಬೋದು. ನಾನಿವಾಗ QR ಕೋಡ್ನ ಜನ್ರೇಟ್ ಮಾಡಿ ಪೇ ಮಾಡ್ತಾ ಇದ್ದೀನಿ. ಪೇ ಆದ ತಕ್ಷಣ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದಮೇಲೆ ಈ ರೀತಿಯಾಗಿ ಪೇಮೆಂಟ್ ಈ ಸಕ್ಸಸ್ ಅಂತ ಬರುತ್ತೆ. ಅದರ ಟ್ರಾನ್ಸಾಕ್ಷನ್ ನಂಬರ್ ಬರುತ್ತೆ, ಟೈಮು, ಡೇಟು ಮತ್ತು 50 ರುಪೀಸು, ಬ್ಯಾಂಕ್ ರೆಫರೆನ್ಸ್ ನಂಬರು, ಈ ರೀತಿಯಾಗಿ ಎಲ್ಲ ಬಂದಮೇಲೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಜನರೇಟ್ ಆ್ಯಂಡ್ ಪ್ರಿಂಟ್ ಪೇಮೆಂಟ್ ರೆಸಿಪ್ಟ್ ಅಂತ ಬರುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಮಗೆ ಒಂದು ಏನು ರೀಪ್ರಿಂಟ್ ಆರ್ಡರ್ ಮಾಡಿರೋ ಅಂಥ ಒಂದು ಬಂತು ರೆಸಿಪ್ಟ್ ನಮಗೆ. ಇಷ್ಟು ಸುಲಭವಾಗಿ ನಾವು ಒಂದು ಪಾನ್ ಕಾರ್ಡನ್ನು ಅವರ ಮೊಬೈಲ್ ಲಿಂಕ್ ಇದ್ದರೆ ಮತ್ತು ಪಾನ್ ಕಾರ್ಡ್ ನಂಬರ್ ಇದ್ದರೆ ಮತ್ತು ಆಧಾರಲ್ಲಿರುವ ಎಲ್ಲ ಡೀಟೇಲ್ಸು ಕೂಡ ಅದು ಕರೆಕ್ಟ್ ಇದ್ದರೆ ನಾವು ಈ ರೀತಿಯಾಗಿ ಸುಲಭ ರೀತಿಯಲ್ಲಿ ಒಂದು ಆಧಾರ್ನ ಬೇಸಿಸ್ ಮೇಲೆ ನಾವು ಒಂದು ಪಾನ್ ನಂಬರ್ನ ಇಟ್ಕೊಂಡು ಈ ರೀತಿಯಾಗಿ ರೀಪ್ರಿಂಟ್ನ ತರಿಸೋಂಥದ್ದು, ಅಂದರೆ ಡೂಪ್ಲಿಕೇಟನ್ನು ಗೌರ್ಮೆಂಟ್ ಕಡೆಯಿಂದನೇ ತರಿಸುವಂಥ ಪ್ರೋಸೆಸ್ ಆಗಿರುತ್ತೆ. ಕೇವಲ 50 ರುಪೀಸಲ್ಲಿ ನಾವು ಈ ಒಂದು ರೀಪ್ರಿಂಟನ್ನು ಅಪ್ಲೈ ಮಾಡುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.